ನಿನ್ನೆ ಟೆಲಿಗ್ರಾಮ್ನಲ್ಲಿ ನನ್ನ ವಿಡಿಯೋ ಲಿಂಕ್ ಶೇರ್ ಮಾಡಬೇಕು ಅಂತ ನೋಡಿದ್ರೆ ಕನೆಕ್ಟಿಂಗ್ ಅಂತಾನೆ ತೋರಿಸ್ತಿತ್ತು. ಪ್ಲೇಸ್ಟೋರ್ ಓಪನ್ ಮಾಡಿದ್ರೆ ಅಲ್ಲಿ ಟೆಲಿಗ್ರಾಮೇ ಮಾಯ. ನ್ಯೂಸ್ ನೋಡಿದ್ಮೇಲೆ ಗೊತ್ತಾಯ್ತು ಇಂಡಿಯಾನಲ್ಲಿ ಟೆಲಿಗ್ರಾಮ್ ಬ್ಯಾನ್ ಆಗಿದೆ ಅಂತ. ಆದ್ರೆ ನನಗೆ ಶಾಕ್ ಆಗಿದ್ದು ಬ್ಯಾನ್ ಆಗಿದ್ದಕ್ಕೆ ಅಲ್ಲ, ಬ್ಯಾನ್ ಮಾಡೋಕೆ ಹೇಳಿದ ರೀಸನ್ ನೋಡಿ ಫುಲ್ ಶಾಕ್ ಆಯ್ತು. ಹಾಗಾದ್ರೆ ಆ ರೀಸನ್ ಏನು? ಸ್ಟೂಡೆಂಟ್ಸ್ಗೂ ಟೆಲಿಗ್ರಾಮ್ ಬ್ಯಾನ್ಗೂ ಏನು ಸಂಬಂಧ ಅಂತ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಟೆಕ್. ನಾನು ಕಿರಣ್ ಗೌಡ ಬೆಳಾಲ್. ಇವತ್ತಿನ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಕೇವಲ ಮೆಸೇಜ್ಗಾಗಿ ಅಲ್ಲದೆ ಹಲವು ಇನ್ನಿತರ ಚಟುವಟಿಕೆಗಳಿಗಾಗಿ ಬಳಸುತ್ತಿದ್ದ ಟೆಲಿಗ್ರಾಮ್ ಆಪ್ನಲ್ಲಿ ಸುಮಾರು 150 ಮಿಲಿಯನ್ಗಿಂತಲೂ ಹೆಚ್ಚಿನ ಬಳಕೆದಾರರು ಇದ್ದಾರೆ. ಇದನ್ನು ವಿದ್ಯಾರ್ಥಿಗಳು ನೋಟ್ಸ್, PDF ಮತ್ತು ಸ್ಟಡಿ ಮೆಟೀರಿಯಲ್ಗಳನ್ನು ಪಡೆಯಲು ಬಳಸುತ್ತಿದ್ರೆ, ಹಲವಾರು ಯೂಟ್ಯೂಬರ್ಸ್ಗಳು ತಮ್ಮ ಸಬ್ಸ್ಕ್ರೈಬರ್ಸ್ಗೆ ಅಪ್ಡೇಟ್ಸ್, ಫೈಲ್ಸ್ ಹಾಗೂ ಲಿಂಕ್ಗಳನ್ನು ಶೇರ್ ಮಾಡಲು ಟೆಲಿಗ್ರಾಮ್ ಚಾನೆಲ್ ನಡೆಸುತ್ತಿದ್ರು. ಟ್ರೇಡಿಂಗ್, ಕ್ರಿಪ್ಟೋ ಹಾಗೂ ಟೆಕ್ ಕಮ್ಯುನಿಟೀಸ್ ಕೂಡ ಟೆಲಿಗ್ರಾಮ್ನಲ್ಲಿ ಸಕ್ರಿಯವಾಗಿದ್ದವು. ದೊಡ್ಡ ಗಾತ್ರದ ಫೈಲ್ಗಳನ್ನು ಶೇರ್ ಮಾಡಲು ಮತ್ತು ಸಾವಿರಾರು ಜನರನ್ನು ಒಂದೇ ಚಾನೆಲ್ನಲ್ಲಿ ಸೇರಿಸಲು ಟೆಲಿಗ್ರಾಮ್ ಹೆಚ್ಚು ಅನುಕೂಲವಾಗಿತ್ತು. ಇಂತಹ ದೊಡ್ಡ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನು ಕೇಂದ್ರ ಸರ್ಕಾರ ಭಾರತದಲ್ಲಿ ಬ್ಯಾನ್ ಮಾಡಿದೆ. ಈ ಬ್ಯಾನ್ ಟೆಂಪರರಿ ಅಂದ್ರೆ ತಾತ್ಕಾಲಿಕವಾಗಿದ್ದು, ಈ ನಿರ್ಬಂಧ ಜೂನ್ 22ರವರೆಗೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಬ್ಯಾನ್ ಆದ ಕೂಡಲೇ ಆಪ್ ಪ್ಲೇಸ್ಟೋರ್ನಿಂದಲೂ ಡಿಸೇಬಲ್ ಆಗಿದ್ದು, ಹಲವಾರು ಬಳಕೆದಾರರು ಟೆಲಿಗ್ರಾಮ್ ಆಪ್ನಲ್ಲಿ ಲಾಗಿನ್ ಸಮಸ್ಯೆ, ಸರ್ವರ್ ಕನೆಕ್ಷನ್ ಸಮಸ್ಯೆ ಮತ್ತು ಮೆಸೇಜ್ ಸಿಂಕ್ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರವು ಟೆಲಿಗ್ರಾಮ್ ಆಪ್ನಲ್ಲಿ ಮೆಸೇಜ್ ಎಡಿಟಿಂಗ್ ಫೀಚರ್ ಅನ್ನು ಆಫ್ ಮಾಡಿದ್ದು, ಜೂನ್ 30ರವರೆಗೆ ನೀವು ಮಾಡಿದ ಯಾವುದೇ ಮೆಸೇಜ್ ಅನ್ನು ಎಡಿಟ್ ಮಾಡಲಾಗುವುದಿಲ್ಲ. ಸರ್ಕಾರದ ಈ ನಿರ್ಧಾರದ ಹಿಂದೆ ಒಂದು ಕಾರಣವೇ ಇದೆ. ಆ ಕಾರಣ ಏನು ಅಂತ ನೋಡುವುದಾದ್ರೆ, ಕೆಲವು ವಂಚಕರು ಟೆಲಿಗ್ರಾಮ್ನಲ್ಲಿ ನೀಟ್ ಲೀಕ್ 2026 RAT ಮಾಫಿಯಾ ಎಂಬ ಹೆಸರಿನಲ್ಲಿ ಚಾನೆಲ್ಗಳನ್ನು ಕ್ರಿಯೇಟ್ ಮಾಡ್ತಿದ್ರು. ಅದರಲ್ಲಿ ನೀಟ್ ಎಕ್ಸಾಮ್ಗಿಂತ ಮೊದಲು ನೀಟ್ ಪೇಪರ್ ಲೀಕ್ ಅಂತ ನಾರ್ಮಲ್ ಮೆಸೇಜ್ ಪೋಸ್ಟ್ ಮಾಡ್ತಾರೆ. ಇದನ್ನು ನಂಬಿದ ವಿದ್ಯಾರ್ಥಿಗಳ ಪೋಷಕರಿಂದ 1000ದಿಂದ ಲಕ್ಷದವರೆಗೂ ಹಣ ವಸೂಲಿ ಮಾಡಿ ಹಿಂದಿನ ವರ್ಷದ ಎಕ್ಸಾಮ್ ಪೇಪರ್ ಅನ್ನು ಈ ವರ್ಷದ ಎಕ್ಸಾಮ್ ಪೇಪರ್ ಅಂತಲೇ ನಂಬಿಸಿ ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡ್ತಿದ್ರು. ಎಕ್ಸಾಮ್ ಆದ್ಮೇಲೆ ಅದೇ ಮೆಸೇಜ್ ಅನ್ನು ಪ್ರಸ್ತುತ ವರ್ಷದಲ್ಲಿ ಎಕ್ಸಾಮ್ ಪೇಪರ್ ಹೇಗಿತ್ತೋ ಹಾಗೆಯೇ ಎಡಿಟ್ ಮಾಡಿ ಫೇಕ್ PDF ಅಪ್ಲೋಡ್ ಮಾಡ್ತಾರೆ. ಹೊಸದಾಗಿ ಎಡಿಟ್ ಮಾಡಿದ್ರು ಅದರ ಟೈಮ್ ಸ್ಟ್ಯಾಂಪ್ ಹಳೇದೇ ಇರೋದ್ರಿಂದ ಎಕ್ಸಾಮ್ಗಿಂತ ಮೊದಲೇ ನಮ್ಮ ಹತ್ರ ಪೇಪರ್ ಇತ್ತು ಅಂತ ನಂಬಿಸ್ತಾರೆ. ಈ ರೀತಿಯಾಗಿ ಒಂದು ಕಡೆ ತಮ್ಮ ಮಕ್ಕಳನ್ನು ಹೇಗಾದ್ರೂ ನೀಟ್ ಪಾಸ್ ಮಾಡಿಸ್ಬೇಕು ಅಂತ ಇರೋ ಪೋಷಕರು ವಂಚನೆಗೆ ಒಳಗಾಗ್ತಾ ಇದ್ರೆ, ಇನ್ನೊಂದು ಕಡೆ ವರ್ಷ ಪೂರ್ತಿ ಕಷ್ಟಪಟ್ಟು ಓದಿ ಎಕ್ಸಾಮ್ ಬರೆದ ನೀಟ್ ವಿದ್ಯಾರ್ಥಿಗಳು ಫೇಕ್ ಎಕ್ಸಾಮ್ ಪೇಪರ್ ಲೀಕ್ ನ ಕಾರಣದಿಂದ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ರೀತಿ 2024ರಲ್ಲೂ ಸುಮಾರು 20 ಲಕ್ಷ ವಿದ್ಯಾರ್ಥಿಗಳ ಜೀವನವು ಅತಂತ್ರವಾಗಿತ್ತು. ಹಾಗಾಗಿ ಜೂನ್ 21ರಂದು ನಡೆಯಲಿರುವ ನೀಟ್ ಮರುಪರೀಕ್ಷೆಯಲ್ಲಿ ಇಂತಹ ಕೃತ್ಯ ನಡಿಬಾರದು ಎಂಬ ಕಾರಣಕ್ಕಾಗಿ ಟೆಲಿಗ್ರಾಮ್ ಅನ್ನು ಬ್ಯಾನ್ ಮಾಡಲಾಗಿದೆ ಹಾಗೂ ಎಡಿಟ್ ಫೀಚರ್ ಅನ್ನು ಆಫ್ ಮಾಡಲಾಗಿದೆ. ಇವಿಷ್ಟು ಟೆಲಿಗ್ರಾಮ್ ಬ್ಯಾನ್ ಹಿಂದಿನ ರೀಸನ್. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆಯ ಕಾಂಟೆಂಟ್ ನೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.